ಶ್ರೀ ರಕ್ತೇಶ್ವರಿ ದೇವಿ ಸನ್ನಿಧಿ BC ರೋಡ್ ವರ್ಷಾವಧಿ ಉತ್ಸವದ ಪ್ರಯುಕ್ತ ಸ್ವರ್ಣ ಲರ್ನಿಂಗ್ ಅಕಾಡೆಮಿ BC ರೋಡ್ ಚಿಣ್ಣರಿಂದ ಯಕ್ಷಗಾನ ಬಯಲಾಟ. ಇದೀಗ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಶ್ರೀದೇವಿ ವೈಷ್ಣವಿ ಭಾಗವತರಾಗಿ ಶ್ರೀ ಸಂದೀಪ್ ಮಂಕುಡೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅದೇ ರೀತಿ ಮದ್ದಳೆಯಲ್ಲಿ ಶ್ರೀ ಮುರಳೀಧರ ಆಚಾರ್ಯ, ಹಾಗೆ ಚೆಂಡೆಯಲ್ಲಿ ಶ್ರೀ ಅಜಯ ಸುಬ್ರಹ್ಮಣ್ಯ, ಚಕ್ರತಾಳ ಶ್ರೀ ಸಂದೇಶ್ ರಾವ್, ಹಾಗೂ ನಿರ್ದೇಶನ ಶ್ರೀ ನರಸಿಂಹಮಯ್ಯ ಅಲೆತ್ತೂರು, ವೇಷಭೂಷಣ ಶ್ರುತಿ ಆರ್ಟ್ಸ್ ಕಾವಳಕಟ್ಟೆ. ಭಾಗವಹಿಸುವ ಪುಟಾಣಿಗಳು ದೈವಿಕ್, ವೇದಾಂತ್, ಭಿಂದೀಕ್ಷಾ, ಲಿಶಿಕಾ, ದಿಯಾನ್, ರಿಧಿಷಾ, ಶಿಕ್ಷಿತಾ, ಸ್ವರಣ್ ಧಾತ್ರಿ, ಶ್ರಾವಣಿ, ಮೋದಿತ್, ಜಾನ್ವಿ SK, ಜಾನ್ವಿ ರಾಮ್, ಜಾನ್ವಿ S, ಆರ್ವಿ, ಆರ್ಥ, ರಿದ್ವಿಕ್, ಛನಸ್ಯ, ಡಿಂಪಲ್, ತಶ್ವಿ. 1:45 ಗಂಟೆಯ ಒಂದು ಪ್ರಸಂಗ ನಡೆಯಲಿದೆ. ಎಲ್ಲರೂ ಕೂಡ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ದೇವಸ್ಥಾನದ ಆಡಳಿತ ಸಮಿತಿಯ ಶ್ರೀ ಶಿವಶಂಕರ್ ಸರ್ ಅವರು ಒಂದು ಸತಿ ವೇದಿಕೆಗೆ ಬರಬೇಕು. ಸರ್, ಒಂದು ಸತಿ ವೇದಿಕೆಗೆ ಬನ್ನಿ. ನಮ್ಮ ಭಾಗವತರನ್ನು ಹಾಗೂ ಕಲಾವಿದರನ್ನು ಭಾಗವತರಾಗಿ ಶ್ರೀ ಸಂದೀಪ್ ಮಂಕುಡೆ ಅವರಿಗೆ ಇದೀಗ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ ಶಿವಶಂಕರ್ ಅವರು. ಅದೇ ರೀತಿ ಮದ್ದಳೆ ಶ್ರೀ ಮುರಳೀಧರ ಆಚಾರ್ಯ, ಚೆಂಡೆವಾದಕರಾಗಿ ಅಜಯ ಸುಬ್ರಹ್ಮಣ್ಯ, ಹಾಗೆ ಚಕ್ರತಾಳದಲ್ಲಿ ಸಂದೇಶ್ ರಾವ್. ನಮ್ಮ ನಿರ್ದೇಶಕರಾದ ಶ್ರೀ ನರಸಿಂಹಮಯ್ಯ ಸರ್, ಧನ್ಯವಾದಗಳು ಸರ್. ಗುರುಗಣಾಧಿಪತಯೇ ನಮಃ. ಅಂಬುರುಹದಳನೇದ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ಬೊಡಬಡುದ ವರ್ಣಿಪೆನಿ ಕಥಾಮೃತವ.
ಬುರದಲಿಗೆ ಪರಮ ಪಾವನವಾದ ವೈಕುಂಠದಲ್ಲಿ ನಾರಾಯಣನಾದ ನಾನು ಪಾಲನಾ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೆ. ಧರ್ಮ ಅಧರ್ಮಗಳ ಸಮತೋಲನಗಳನ್ನು ಕಾಯ್ದುಕೊಳ್ಳುತ್ತಾ ಇದ್ದೇನೆ. ಧರ್ಮದ ಉದ್ಧಾರಕ್ಕಾಗಿ ಭೂಲೋಕದಲ್ಲಿ ಹಲವಾರು ಅವತಾರಗಳನ್ನು ಎತ್ತಿದ್ದೇನೆ. ಆ ಮೂಲಕವಾಗಿ ಧರ್ಮ ರಕ್ಷಣೆ ಮಾಡಿದ್ದೇನೆ. ಅದೆಷ್ಟೋ ಭಕ್ತರು ನನ್ನನ್ನು ಕಾಣುವ ಸಲುವಾಗಿ ವೈಕುಂಠಕ್ಕೆ ಬರುತ್ತಾರೆ. ಅವರಿಗೆ ಸುಖದ ಅಮೃತದ ಸಿಂಚನವಾಗುತ್ತದೆ. ಮುಂದೆ ಏನಾಗುತ್ತದೆ ಕಾದು ನೋಡೋಣ. ಇರುವಂತಹ ಸ್ಥಳ ಇನ್ನು ಮತ್ತೆ ಪಟ್ಟಣಕ್ಕೆ ಯಾರೆಂದು ಕೇಳಿದ್ದೀರಿ? ನಾಡಿಜಂಗನ ಎಂದುಕೊಂಡಿದ್ದೆ. ನಾನೇ ಸರಿ. ಹೊರಟು ಬಂದ ಕಾರ್ಯ ಅನೇಕವಿದೆ. ಚ್ಯುತಿ ಬಲಾಲೆದು ನಾನು ಸಿಂಹಾಸನ ಏರಿದ ಕೂಡಲೇ ನಮ್ಮ ದೈಘೋಷ ಇದನ್ನು ಕೇಳುವಾಗ ನನಗೆ ಸಂತೋಷವಾಗುತ್ತಿದೆ. ಆದರೆ ನಮ್ಮ ದಯಾದಿಗಳು ಸ್ವರ್ಗಲೋಕವನ್ನು ಆಳುತ್ತಾ ಇದ್ದಾರೆ. ಅಲ್ಲಿಯ ಪಟ್ಟವನ್ನು ನಾವು ಪಡೆದುಕೊಳ್ಳಬೇಕು. ಅದಕ್ಕಾಗಿ ವಿಶೇಷವಾದ ಶಕ್ತಿಯನ್ನು ಪಡೆದುಕೊಂಡಿದ್ದೇನೆ. ಆದ್ದರಿಂದ ಸ್ವರ್ಗಲೋಕದ ಮೇಲೆ ದಾಳಿಯನ್ನು ಮಾಡಬೇಕು. ಯಾರಲ್ಲಿ ನಮ್ಮವರು ಬರಲಿ.
ಇರುವಂತಹ ಸ್ಥಳ ಸಕಲ ಬಗ್ಗೆ ಯಾರೆಂದು ಕೇಳಿದ್ದೀರಿ? ದೇವೇಂದ್ರ ಎಂದುಕೊಂಡಿದ್ದೇನೆ. ನಾನೇ ಸರಿ. ಹೊರಟು ಬಂದ ಕಾರ್ಯ ಅನೇಕವಿದೆ. ಚರಣಡಿಯನ್ನು ಕೇಳು ಗಂಗನು. ನಮ್ಮ ಈ ಸಕಲ ಕಲದಲ್ಲಿ ದಾನವರ ದಾಳಿಯೇ ಅವರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ಯಾರಲ್ಲಿ ನಮ್ಮವರ ಬರಲಿ. ಎದ್ದೇಳು. ನಮ್ಮನ್ನು ಯಾಕಾಗಿ ಕರೆಸಿದ್ದೀರಿ ತಿಳಿಸಿ. ಅಗ್ನಿ, ದೇವೇಂದ್ರ, ನಮ್ಮ ಲಕ್ಕನ ಮೇಲೆ ದಾನವರು ದಾಳಿ ಮಾಡಿದ್ದಾರೆ. ಅವರನ್ನು ಎದುರಿಸಬೇಕು. ಏನು ನಿಮ್ಮ ಅಭಿಪ್ರಾಯ? ಅಗ್ನಿ, ಚಿಂತೆಯನ್ನು ಬಿಡು. ಹಿಂದೆ ಒಂದು ರಾಕ್ಷಸನ್ನು ಮಾತಾಡಿಸಿದ್ದೇವೆ. ಮುಂದೆ ಬರುವವರನ್ನು ಮಾತಾಡುತ್ತೇವೆ. ಈಗ ಒಂದು ರಾಕ್ಷಸನ್ನು ನಾನು ನೋಡಿಕೊಳ್ಳುತ್ತೇನೆ. ದಿಕ್ಪಾಲಕರೇ, ದೇವೇಂದ್ರ ತಡ ಮಾಡುವುದಲ್ಲ. ತೆರಳೋಣ ರಣಕ್ಷೇತ್ರಕ್ಕೆ.
ಏನು ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬಂದವ ನೀನೇ ದೇವೇಂದ್ರ. ಹೌದು. ಈ ಸ್ವರ್ಗಲೋಕವನ್ನು ನಮಗೆ ಬಿಟ್ಟುಕೊಡು, ಇಲ್ಲದೆ ಹೋದರೆ ಬಡಿದೋಡಿಸುತ್ತೇನೆ. ಠಠಠಠ
ಪಕ್ಷಿ ಏನಲ್ಲ ಸ್ವರ್ಗಲೋಕದ ಪೀಠದಲ್ಲಿ ಕುಳಿತಾಗ ನೀನು ಬಂದು ನನಗೆ ಹೊಡೆದೆಯ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಈ ವಿಚಾರವನ್ನು ಹರಿಯಲು ತಿಳಿಸಬೇಕು. 10 ಕಡೆ ತೆರಳುತ್ತೇನೆ. ಇರುವಂತಹ ಸ್ಥಳ ಮುರಾಸುರ ಎಂದುಕೊಂಡಿದ್ದೇವೆ. ಹೊರಟು ಬಂದ ಕಾರ್ಯ ಜೊತೆ ಬಲಾಲದು ಎಲ್ಲ. ನಾಡಿದಂಗ ಮಹಾರಾಜ ಆಳ್ತಾ ಇದ್ದರು. ಅವರ ನಂತರ ನನ್ನ ಪಾಲಿಗೆ ಆಡಳಿತ ಒಲಿದು ಬಂದಿದೆ. ಆದರೆ ನನ್ನ ತಂದೆಯನ್ನು ದೇವತೆಗಳು ಮೋಸದಿಂದ ಕೊಂದಿದ್ದಾರೆ. ಅವರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳಲು ಹೊರಟಾಗ ನನ್ನ ತಾಯಿ ಬಂದು ತಡೆದು ನಿಲ್ಲಿಸಿ, ಮಗನೇ, ದೇವತೆಗಳನ್ನು ಸೋಲಿಸಲು ಸಾಧ್ಯವಿಲ್ಲ, ಅದಕ್ಕಾಗಿ ನೀನು ಹೊರಪಡಿಕೆ ಕಾಂತಾರಕ್ಕೆ ತೆರಳಬೇಕು. ಅಮ್ಮನ ಆಶೀರ್ವಾದ ಪಡೆದು ಕಾಂತಾರಕ್ಕೆ ತೆರಳುತ್ತೇನೆ. ಭಕ್ತಿಯಿಂದ
ಅವಕಾಶನಾಗುವುದಿಲ್ಲ. ಅದಕ್ಕಾಗಿ ನನ್ನ ಜೀವವನ್ನು ಸಮರ್ಪಿಸುತ್ತೇನೆ. ಅವಸರ ಪಡಬೇಡ. ನೀನು ಪುರಸರ, ನೀನು ಯಾರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದೀಯೋ ಆ ಪರಮೇಶ್ವರನೇ ಬಂದಿದ್ದೇನೆ. ಮೆಚ್ಚಿದೆ ನಿನ್ನಯ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿದ್ದರೇನು ದೇವಾ, ನಿನ್ನ ಮನಸ್ಸಿನ ಬೇಡಿಕೆ ಕೇಳಿಕೋ. ದೇವಾ, ನನಗೆ ಮರಣವೇ ಬರಬಾರದು ಅಂತ ವರವನ್ನು ಕರುಣಿಸಿ ತಂದೆ. ಭಕ್ತ ದೇವಾ, ಹುಟ್ಟಿದ ಒಂದ್ಸರಿ ಸಾಯಲೇಬೇಕು. ಆದ್ದರಿಂದ ಬೇಡುವುದಕ್ಕೇನು? ದೇವಾ, ನನಗೆ ಪುರುಷ ರೂಪಿಗಳಿಂದ ಮರಣವೇ ಬರಬಾರದು. ಒಂದು ವೇಳೆ ಬರುದಾದ್ರೆ ಅಯೋನಿಯಿಂದ ಬರಬೇಕು. ತಥಾಸ್ತು. ಹರನಿಂದ ವರವನ್ನು ಪಡೆದಿದ್ದೇನೆ. ಅಮ್ಮನಲ್ಲಿ ವಿಚಾರವನ್ನು ತಿಳಿಸಿದಾಗ ಬಹಳ ಸಂತೋಷ ಕಂಡರು. ಇನ್ನು ಸ್ವರ್ಗಲೋಕದ ಮೇಲೆ ದಾಳಿಯನ್ನು ಮಾಡಬೇಕು. ಯಾರಲ್ಲಿ ನಮ್ಮವರು ಬರಲಿ.
ತಮ್ಮ ಲೋಕಕ್ಕೆ ಬಂದಿದ್ದಾರೆ. ಅವರಿಗೆ ತಕ್ಕುದಾದ ಶಾಸ್ತಿಯನ್ನು ಮಾಡಬೇಕು. ಯಾರವರು ನಮ್ಮ ಜೊತೆ ಬರಲಿ.
ಈಗ ಬಂದ ರಾಕ್ಷಸವನನ್ನು ನಾವು ಬಡಿದೋಡುತ್ತೇವೆ. ಸುಮನಸರೇ, ದೇವೇಂದ್ರ ತಡ ಮಾಡುವುದಲ್ಲ, ತೆರಳೋಣ ರಣಕ್ಷೇತ್ರ.
ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಜಯ 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 ರಕ್ಷಿಸಬೇಕು. ಚಂಬಾರಿ ಎತ್ತೇಳು ಕಾಲ ಮುದಿಗೈದುದ ಬೇಳು ಕಾಲ ಮುದಿಗೈದುದ ಬೇಳು ದೇವೇಂದ್ರ ದೇವ, ನಿನ್ನ ಮುಖವನ್ನು ಕಾಣುವಾಗ ಕಲಾಹೀನವಾಗಿದೆ. ಯಾರಿಂದ ಕಷ್ಟ ಬಂದು ನನ್ನನ್ನು ತಿಳಿಸಿ ದೇವ. ಮುರಳಿಂದ್ರದಾನವನೋನು ಸುರಪುರವನ್ನಾಳುತ್ತಲಿಯನೋ ಗುರುಳರ ತರಿದಿ ಸುರ ಪರಿವಾರವ ಹೊರಗಿ ಕರುಣಾಕರ ಮಧುಸೂದನ ಮುರಳಿಂದ ದಾನವನೋ ದೇವೇಂದ್ರ, ಮುರಾಸುರ ಎಂಬ ದಾನವ ನಮ್ಮ ನಮ್ಮ ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿ ನಮ್ಮನ್ನು ಸೋಲಿಸಿದ್ದಾನೆ. ನೀವೇ ರಕ್ಷಿಸಬೇಕು. ಅಳಲದಿರೋ ಸುರಪಾಲ ಮನದಲ್ಲಿ ತಾಳೈ ಧೈರ್ಯಗಳ ಮನದಲ್ಲಿ ತಾಳೈ ಧೈರ್ಯಗಳ
ಎರಡೈದು ಹಗಲಿರುಳು ಮಾಧವಗೆ ಜಯನಾರಿ ದೊರಕದಿರೆ. ಎರಡೈದು ಹಗಲಿರುಳು ಮಾಧವಗೆ ಜಯನಾರಿ ದೊರಕದಿರೆ. ಹಿಂತಿರುಗಿ ತುಹಿನಾದ್ರಿಯಲ್ಲಿರುವ ಬದರಿಕಾಶ್ರಮವ ಸೇರಿ ಪರಿಕಿಸುವ ಹೇಮಾವತಿ ಗುಹೆಯ ಮುಕುತ ಪರಿಕಿಸುತ್ತ ಹೇಮಾವತಿ ಗುಹೆಯ ಬೊಕ್ಕುದಾರದರಿಂದುಳಿದನು. ಹಲವಿದದಿ ಚಿಂತಿಸುತ್ತ ಹಲವಿದದಿ ಚಿಂತಿಸುತ್ತ ಪರಮೇಶ್ವರಿಯ ಸ್ಮರಿಸಿದನು. ವಾರಿಜಾಸನವ ಬಲಿದು ಬಲು ಭಕ್ತಿಯಿಂದ ವಾರಿಜಾಸನವ ಬಲಿದು ಬಲು ಭಕ್ತಿಯಿಂದ ಅದೆಷ್ಟೋ ಸಮಯವರೆಗೆ ಪುರುಷರು ಹೋರಾಡಿ ಜಯಿಸಲಿಲ್ಲ. ಏನ್ ಮಾಡುದು? ಆ ತಾಯಿಯನ್ನು ಜಯಿಸುತ್ತೇನೆ. ನಮೋ ಶಂಕರಿ ವೈರಿ ಭಯಂಕರಿ ನಮೋ ಹಿ ಕಾರೆ ಮಣಿ ಪ್ರಕಾಶಿತೆ ಭ್ರಮರಿ ಭಗವತಿ ಕುಮುದ ನೇತ್ರ ಗೌರಿ ಮಹೇಶ್ವರಿ ಕುಮುದ ನೇತ್ರ ಗೌರಿ ಬಾಲಕಿ ಜಾತಾ ಬದಿ ತವ ಪಾದ ಪುಜ ಸೇರಿಸಿದೋ. ನಂಬಿದ ಭಗುತನಿಗಿಂಬನು ಕರುಣಿಸು ಬೆಂಬಿಡದೆಲೆ ತಾಯೇ ಮಮಾಯೇ ನಂಬಿಡದೆಲೆ ತಾಯೇ. ಶಿವೇ ಸರ್ವಾಂಗ ಸಾಧಿಕೆ ಶರಣೆ ಧರ್ಮಕ್ಕೆ ಗೌರಿ ನಾರಾಯಣಿ ನಮಸ್ತುತೆ. ಜಯ 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 ಜಯ. ಪುಂಡರೀಕಾಂಬನು ಶ್ರೀಚಾಮುಂಡಿಯಂ ಭಕ್ತಿಯಲ್ಲಿ ಪ್ರಾರ್ಥಿಸಿಯೇ ಚಂಡಗರಂ ಬಳಿವ ತೇಜದೊಳು ಅಷ್ಟಭುಜ ಸಹಿತ ಚಂಡಗರಂ ಬಳಿವ ತೇಜದೊಳು ಅಷ್ಟಭುಜ ಸಹಿತ ದೇವಿ ಹೇ ಪಾವನ ಚರಿತೆ ನೀನೆ ಕಾವುದು ನಮ್ಮನು
ಆರಣ್ಯ ದಿಡಿಬಂದು ಈ ರೀತಿಯೆಲ್ಲ ನುಡಿದಿ ಕಾರಣವ ಬೀಳನಗೆ ನಾರಾಯಣನ ಗಣದಿ ಕಾರಣವ ಬೀಳನಗೆ ನಾರಾಯಣನ ಗಣದಿ ಕಾರಣದಾಗಿಯೊಳದನಾಗ ಈ ರಮಣ ಎದ್ದೇಳು ಮಗನೇ ನಾರಾಯಣ, ಶ್ರೀರಮಣ, ಎದ್ದೇಳು. ಈ ಅರಣ್ಯಕ್ಕೆ ಬಂದು ನನ್ನನ್ನು ಸುಡುತ್ತೀಯಾ? ಏಕೆ? ಯಾರಿಂದ ಕಷ್ಟವಂತೂ ತಿಳಿಸು. ಜನನಿಗೆ ಮುರನೆಂಬ ಮನುಜನದ ಪಜಯ ನಿನಗಾಯ್ತು ಮುಂದಿನ್ನು ಖಳನ ಹನನಗೆಯುವ ಯತ್ನ ಮನಗೆ ದೋಚದೆ ನನ್ನ ಭಜಿಸಿದೇನಯ್ಯ ಜನನಿಗೆ ಮುರನೆಂಬ ಮನುಜನೋಡ ಭಜಯ ಜನಗಾಯ್ತು ಅಮ್ಮ ಮಗನೇ, ಪುರಸರ ಬದನವ ಭೂಲೋಕ ವಶಪಡಿಸಿ ನೆರುತ್ತಾ ಇದ್ದಾರೆ. ಅವರನ್ನು ವಧಿಸಿ ನಮ್ಮನ್ನು ರಕ್ಷಿಸಬೇಕು. ಮಗನೇ, ಅಳುಗದಿರು ನೀನಿಲ್ಲೇ ಮಲಗಿರೆ ಅಳುಗದಿರು ನೀನಿಲ್ಲೇ ಮಲಗಿರೆ ಕಳನು ಕುಡುಕುತ ಬರುವ ನೀಗಲೇ ಕಳನು ಪುಡುಗುತ ಬರುವ ನೀಗಲೇ ಬಳಿವ ನಿನ್ನ ನನ್ನ ದಿನ ಸಂಭವಿಸಿ ದಾನವನ ಕಲಹದಿ ಸಂಹರಿಸಿ ದಾನವನ ಕಲಹದಿ ಸಂಹರಿಸಿ ರಾಜಸ ಕುಲಕುಠಾರಕನೆಂಬ ಬಿರುದನ್ನು ಉಳಿಪೆನಿಂದಡಗಲ್ಕೆಗೆ ಅಡುಕದಿರುವ ನೀನಿಲ್ಲೆ ಮಲಗಿನೆಗೆ ಅಳುಗದಿರು ಮಗನೇ, ಭಯಪಡಬೇಡ. ನಾನು ಆ ದಾನವನನ್ನು ಕೊಲ್ಲುತ್ತೇನೆ. ಅದಕ್ಕೆ ನೀನು ಒಂದು ಕಾರ್ಯವನ್ನು ಮಾಡಬೇಕು. ಏನ್ ಮಾಡಬೇಕು ತಾಯಿ? ನೀನು ಈ ಗುಹೆಯಲ್ಲಿ ನಿದ್ದೆ ಬಂದವನಂತೆ ನಟಿಸಬೇಕು. ಆ ಹೊತ್ತಿಗೆ ಆ ದಾನವ ನಿನ್ನನ್ನು ಹುಡುಕಿಕೊಂಡು ಬರುತ್ತಾನೆ. ನಿನ್ನನ್ನು ತಡೆಯಲು ಮುಂದಾಗುತ್ತಾನೆ. ಆವಾಗ ನಾನು ನಿನ್ನ ಶ್ರೀಮುಖದಲ್ಲಿ ಹುಟ್ಟಿ ಆತನನ್ನು ಕೊಲ್ಲುತ್ತೇನೆ. ರಾಕ್ಷಸ ಕುಲಧಾರಕ ಎಂಬ ಬಿರುದನ್ನು ಉಳಿಸುತ್ತೇನೆ. ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ.
ಅದೃಷ್ಟರಾಗುತ್ತೇನೆ ಅದೃಷ್ಟರಾಗುತ್ತೇನೆ ಅದೃಷ್ಟರಾಗುತ್ತೇನೆ. ಪ್ರಸ್ತುತ ಈ ಕಥಾ ಭಾಗವನ್ನು ಯಾರು ನೋಡುತ್ತಾರೋ ಯಾರು ಕೇಳುತ್ತಾರೋ ಅಂಥವರಿಗೆ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವತೆಗಳು ಮಂಗಲ ಉಂಟು ಮಾಡಲಿ. ಭದ್ರಂ ಶುಭ ಮಂಗಲಂ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯೋಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಮೋಸ್ತುತೇ ನಮೋಸ್ತುತೇ. ಶ್ರೀಧರಚಿತ ನೇತ್ರೆಯರು ರೋಗದಿ ನಡೆದರು ತವರು ಮುದುರರೊಲಿದು ಮಂದ